ಬಹಳಷ್ಟು ಜನ ಒಂದು ತಪ್ಪು ತಿಳುವಳಿಕೆ ಇದೆ. ಡಯಾಬಿಟಿಸ್ ಇದ್ದವರು ಕೇವಲ ಎಕ್ಸಸೈಸು, ಶುಗರ್ ಕಂಟ್ರೋಲ್ ಮಾಡಿಬಿಟ್ರೆ, ಇಲ್ಲ ಶುಗರ್ ತಿನ್ನಲಿಲ್ಲ ಅಂತ ಅಂದ್ಬಿಟ್ರೆ ಅವರ ಒಂದು ಶುಗರ್ ಸ್ಪೈಕ್ ಆಗಲ್ಲ, ಶುಗರ್ ಕಂಟ್ರೋಲಲ್ಲೇ ಇರುತ್ತೆ. ಅಂದರೆ ಎಕ್ಸಸೈಸ್ ಮಾಡೋರು ಯಾರಿಗೂ ಶುಗರ್ ಸ್ಪೈಕೇ ಆಗಲ್ವಾ ಅಂತ. ಸೊ ಇವತ್ತೊಂದು ಭಾಳ ಇಂಟ್ರೆಸ್ಟಿಂಗ್ ಕೇಸ್ ಇತ್ತು. ಒಬ್ಬ 23 ವರ್ಷದ ವಾಚ್ಮ್ಯಾನ್ ಹುಡುಗ, ಅವನಿಗೆ HbA1c 13.6 ಇತ್ತು. ಎಷ್ಟು? 13.6. ಅವನ ಕೆಲಸ 12 ತಾಸು ಕೆಲಸ, ಮೋರ್ ದೆನ್ 10,000 ಸ್ಟೆಪ್ಸ್ ನಡೀತಾನೆ, ಕೆಲಸ ಮಾಡ್ತಾನೆ. ಆ್ಯಂಡ್ ಇಟ್ಸ್ ಅ ಟಫ್ ಜಾಬ್. ಓಕೆ, ಸೊ ನಾವು ಭಾಳಷ್ಟು ಅನ್ಕೊಂತೀವಿ ಎಕ್ಸಸೈಸ್ ಮಾಡಿಬಿಟ್ರೆ ಶುಗರ್ ಕಂಟ್ರೋಲ್ ಬಂದ್ಬಿಡುತ್ತಂತ. ಬಟ್ ಭಾಳಷ್ಟು ಜನ ಅದೇ ಒಂದು ತಪ್ಪು ತಿಳ್ಕೊಳೋದು. ಕೇವಲ ಎಕ್ಸಸೈಸಿಂದ ನಮ್ಗೆ ಶುಗರ್ ಕಂಟ್ರೋಲ್ ಬರಲ್ಲ. ಶುಗರ್ ಈಸ್ ನಾಟ್ ಅ ಮೂಮೆಂಟ್ ಡಿಸಾರ್ಡರ್, ಇಟ್ಸ್ ಅ ಮೆಟಬಾಲಿಕ್ ಡಿಸಾರ್ಡರ್. ಮೆಟಬಾಲಿಕ್ ಡಿಸಾರ್ಡರ್ ಅಂದರೆ ಏನು? ಡಯಾಬಿಟಿಸ್ ಇದೆ, ಇಲ್ಲ ಟೈಪ್ 1.5 ಆರ್ ಟೈಪ್ 2 ಡಯಾಬಿಟಿಸ್ ಇದೆ. ಎಕ್ಸಸೈಸ್ ಮಾಡ್ತಿದ್ದೀರಾ, ಬಟ್ ವಾಕಿಂಗ್ ಮಾಡ್ತಿದ್ದೀರಾ, ಜಾಗ್ ಎಲ್ಲ ಮಾಡ್ತಿದ್ದೀರಾ, ಬಟ್ ಸ್ಟಿಲ್ ನೀವು ಕಂಪ್ಲೇಂಟ್ ಮಾಡ್ತಿದ್ದೀರಾ ನನ್ನ ಒಂದು ಡಯಾಬಿಟಿಸು ಇಲ್ಲ ಶುಗರು ಯಾವಾಗಲೂ ಹೈನಲ್ಲೇ ಇರುತ್ತೆ, HbA1c ಹೈನಲ್ಲೇ ಇರುತ್ತೆ ಅನ್ನೋರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್, ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಡಯಾಬಿಟಾಲಜಿಸ್ಟ್, ಸಾಗರ ಕ್ಲಿನಿಕ್ಕಿಂದ. ಒಂದು ಈ ಫ್ಯಾಟಿ ಲಿವರ್ ಅಂತ ಇರುತ್ತೆ, ಅದು ಇದ್ಬಿಟ್ರೆ ನಿಮ್ಮ ಬಾಡಿ ಒಳಗಡೆ ಇರೋ ಫ್ಯಾಟ್ ಕ್ಲಿಯರೆನ್ಸ್ ಆಗಲ್ಲ. ಓಕೆ, ಸೊ ಇನ್ಸುಲಿನ್ಸ್ ರೆಸಿಸ್ಟೆನ್ಸ್ ಅಂತ ಆಗುತ್ತೆ. ಸೊ ನೀವು ತುಂಬಾ ದಪ್ಪ ಇದ್ದೀರಾ ಅಂತಂದ್ರೆ ನಿಮ್ಮ ಬಾಡಿ ಒಳಗಡೆ ರೆಸಿಸ್ಟೆನ್ಸ್ ಬಂದಾಗ ಇನ್ಸುಲಿನ್ ಸೆಕ್ರೇಷನ್ ಸರಿಯಾಗಿ ಆಕ್ಟ್ ಮಾಡಲ್ಲ. ಆದ್ರಿಂದನೂ ನಿಮ್ದು ಶುಗರ್ ಹೈನೇ ಇರುತ್ತೆ. ಇನ್ನ ಮೀಲ್ ಟೈಮಿಂಗ್ಸ್, ಇಲ್ಲ ಮೀಲ್ ಸ್ಕಿಪ್ ಮಾಡ್ತೀರಾ, ಇಲ್ಲ ಲೇಟ್ ನೈಟ್ ಆಗಿ ಮಲಗ್ತಾ ಇದ್ದೀರಾ ಅಂತಂದಾಗ ನಿಮಗೆ ಶುಗರ್ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಅಗೇನ್ ನಿಮ್ಮ ಬಾಡಿ ಅದನ್ನ ಶುಗರ್ನ ಕೋಪ್ ಅಪ್ ಮಾಡ್ಕೊಳಕ್ಕೆ ಆಗಂಗೆ ಇಲ್ಲ. ಸೊ ನೀವೇನ್ ನೆನ್ಪಿಟ್ಕೋಬೇಕಂತಂದ್ರೆ ಶುಗರ್ ಅಂತಂದ್ರೆ ಕೇವಲ ಬರೀ ನಾವು ಎಕ್ಸಸೈಸ್ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ, 10,000 ಸ್ಟೆಪ್ ಅಂತಂದ್ರೆ ಕಂಟ್ರೋಲಿಗೆ ಬರಲ್ಲ. ಯು ನೀಡ್ ಟು ಆಕ್ಟ್ ಪರ್ಫೆಕ್ಟ್ಲಿ. ನಿಮ್ಮ ಒಂದು ಡಯಟ್, ಲೈಫ್ ಸ್ಟೈಲ್, ಎಕ್ಸಸೈಸ್ ಎಲ್ಲಾನು ಕರೆಕ್ಟ್ ಆಗಿ ಇದ್ದಾಗ ಮಾತ್ರ ನಾವು ನಿಮ್ಮ ಡಯಾಬಿಟಿಸ್ನ ಡೆಫಿನೆಟ್ ಆಗಿ ರಿವರ್ಸ್ ಮಾಡ್ಬೋದು. ಯಾರ್ಯಾರಿಗೆಲ್ಲ ನಿಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೋಬೇಕು ಅನ್ಕೊಂತಿದ್ರ, ನನ್ನ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ರಿವರ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ. ಸೊ ನನ್ನ ಒಂದು ಕನ್ಸಲ್ಟೇಷನ್ ತಗೊಳ್ಳಿ. ಡೆಫಿನೆಟ್ಲಾಗಿ ನಿಮ್ಮ ಒಂದು ಕಸ್ಟಮೈಸ್ ಚಾರ್ಟ್ ಮಾಡಿಬಿಟ್ಟು ನಿಮ್ಗೆ ಒಂದು ಡಯಾಬಿಟಿಸ್ನ ಹೇಗೆ ರಿವರ್ಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಇನ್ನೇ ಅತಿ ಹೆಚ್ಚಿನ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್, ಸಾಗರ ಕ್ಲಿನಿಕ್ಕಿಂದ. ಸೊ ಡಯಾಬಿಟಿಸ್ ಈಸ್ ನಾಟ್ ಅ ಮೂಮೆಂಟ್ ಡಿಸಾರ್ಡರ್, ಇಟ್ಸ್ ಅ ಮೆಟಬಾಲಿಕ್ ಡಿಸಾರ್ಡರ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಕೆಳಗಡೆ ಕಮೆಂಟ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಯಾರ್ಯಾರು ಡಯಾಬಿಟಿಸ್ ಇದೆ, ಮುಂದೆ ಡಯಾಬಿಟಿಸ್ ಬರಬಾರ್ದು ಅನ್ಕೊಂತಿದ್ರೆ ಅವರೆಲ್ಲರೂ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್